ಇಂದ ಯಾರೂನು ಕೆಟ್ಟೋರಲ್ಲ. ಒಂದ್ಮಾತು ಬತ್ತಾದೆ ಒಂದ್ಮಾತು ಹೋಯ್ತಾದೆ, ನುಂಗ್ಕೊಂಡು ನಡೆಯೋನು ಮನುಷ್ಯ ತಾನೇ. ಇದ್ದಿತ್ತು ಇರ್ತಾದೆ, ಹೋಗಿತ್ತು ಹೋಯ್ತಾದೆ, ಮನ್ಸತ್ವ ಮರೆತೋದ್ರೆ ತಪ್ಪು ಸಾನೆ. ಅನ್ಸರ್ಸ್ಕೊಂಡೋದ್ರೆ ಎಲಮ್ಮ ಕ್ಲಾಟನೆ. ಮನಸ್ಸಿಂದ ಯಾರೂನು ಕೆಟ್ಟೋರಲ್ಲ, ಮನಸ್ಸಿಂದ ಯಾರೂನು ಕೆಟ್ಟೋರಲ್ಲ, ಕೆಟ್ಟೋರಲ್ಲ. ಆತ್ಮೀಯರೇ ನಮಸ್ಕಾರ. ಪರಿವಾರ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ಮನಸ್ಸಿಂದ ಯಾರೂನು ಕೆಟ್ಟೋರಲ್ಲ. ಹೌದು ಸ್ನೇಹಿತರೆ, ಯೋಚನೆ ಮಾಡಿ, ಮನಸ್ಸಿಂದ ಯಾರೂ ಕೆಟ್ಟೋರಲ್ಲ. ಒಮ್ಮೊಮ್ಮೆ ಅನಿಸುತ್ತೆ ದೇಹದ ಹಸಿವು ಹೆಚ್ಚೆ ಅಥವಾ ಹೊಟ್ಟೆಯ ಹಸಿವು ಹೆಚ್ಚೆ. ಆತ್ಮಕ್ಕೆ ಯಾವುದ್ರಲ್ಲಿ ತೃಪ್ತಿ ಸಿಗಬಹುದು? ಅದೆಷ್ಟು ಗೊಂದಲ ಅಲ್ವಾ? ಇದೆಲ್ಲದ್ರ ಬಗ್ಗೆ ಹಾಗೆ ಸುಮ್ಮನೆ ಚರ್ಚೆ ಮಾಡೋಣ. ಅದಕ್ಕೆ ಮೊದಲು ಪರಿವಾರ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ಒಂದು ಅರ್ಥ ಮಾಡ್ಕೋಬೇಕು, ಬದುಕು ಅಥವಾ ಈ ಜೀವನ ಅನ್ನೋದು ತುಂಬ ಚಿಕ್ಕ ಪಯಣ ರೀ. ಇಲ್ಲಿ ನಮ್ಮ ಹಾಗೆ ಪ್ರೀತಿಸೋರು ಯಾರೂ ಇಲ್ಲ ಹಾಗನ್ಕೊಂಡೇ ಇರ್ತೀವಿ. ಅದೇ ಕೊರಗಲ್ಲಿ ಬದುಕ್ತೀವಿ. ನಮ್ಮ ಹಾಗೆ ಯಾರೂ ಇಲ್ಲ ಅಂದ್ಕೊಳ್ಳೋದು ಸತ್ಯ ಅಂದ್ಕೊಂಡ್ಬಿಟ್ಟಿರ್ತೀವಿ. ಇರುವ ಈ ಸಣ್ಣ ಜೀವನ ವ್ಯರ್ಥ ಮಾಡ್ಕೋಬಾರ್ದು ಅನಿಸುತ್ತೆ. ಅದೆಷ್ಟೋ ಸತಿ ಎಲ್ಲ ನಮ್ಮವರು ಅನಿಸಿದ್ರು ಅದೆಷ್ಟೋ ಸಮಯ ಯಾರೂ ನಮ್ಮೂರಲ್ಲ ಅನ್ನೋ ಗೊಂದಲ ಕಾಡುತ್ತೆ. ಕೆಲವೊಮ್ಮೆ ನಾವು ನೀವು ತೋರಿಸೋದು ಅಹಂಕಾರ ಅಲ್ಲ ರೀ, ಅದು ಸ್ವಾಭಿಮಾನ. ಯಾಕೆ ಅಂದರೆ ಸ್ವಾಭಿಮಾನಕ್ಕೆ ಚ್ಯುತಿಯಾಗಬಾರ್ದು. ಎಲ್ಲರೂ ಹೇಳೋದು ಇದೇ ಮಾತು. ಎರಡೂ ಕಡೆ ನಾವೆಲ್ಲ ಪರ್ಫೆಕ್ಟ್ ಕಣ್ರಿ, ತಪ್ಪೆಲ್ಲ ಅವ್ರದ್ದೇ, ನಾವು ಮಿಸ್ಟರ್ ಪರ್ಫೆಕ್ಟ್ ಅನ್ನೋ ಥರ ಮಾತಾಡ್ತಾರೆ. ಕೆಲವೊಮ್ಮೆ ಮನಸ್ಸಿನ ಭಾವನೆ ಕೆಲವೆಡೆ ಕೇಳಲ್ಲ, ಕೆಲವೆಡೆ ಹೇಳೋದಕ್ಕೆ ಅವಕಾಶ ಇರಲ್ಲ. ಇನ್ನು ಕೆಲವು ಕಡೆ ಸೋತು ಸರೆಂಡರ್ ಆದರೂ ಯಾರೂ ನಂಬರಲ್ಲ. ಇದು ಸತ್ಯ ಅಲ್ವಾ? ಇನ್ನೊಂದು ವಿಚಾರ, ಪ್ರತಿಯೊಬ್ಬರು ಜೀವನದಲ್ಲೂ ಗೊತ್ತೋ ಗೊತ್ತಿಲ್ಲದೇನೋ ಕೆಲವೊಂದು ತಪ್ಪುಗಳು ಆಗಿರುತ್ತೆ. ಯಾರು ಮಾಡಬೇಕು ಅಂತ ತಪ್ಪುಗಳನ್ನು ಮಾಡಲ್ಲ. ಪರಿಸ್ಥಿತಿಗಳು, ತಪ್ಪು ಸರಿಗಳು ನಡೆಯುತ್ತಲೇ ಇರುತ್ತೆ. ಎಲ್ಲರಲ್ಲೂ ನ್ಯೂನ್ಯತೆಗಳಿರುತ್ತೆ ರೀ, ಆದರೆ ನಾವು ಇತರರಲ್ಲಿ ಅದನ್ನು ಹುಡುಕ್ತೀವಿ. ಒಟ್ಟಾರೆ ನೆನಪುಗಳಷ್ಟೇ. ಒಬ್ಬ ಮನುಷ್ಯನಿಗೆ ಬೆಲೆ ಬರೋದು ಅವನು ಎಷ್ಟು ಎತ್ತರದಲ್ಲಿ ಅನ್ನೋದ್ರ ಮೇಲೆ ಅಲ್ಲ, ಅವನು ತನಗಿಂತ ಕೆಳಗಿರೋರನ್ನ ಹೇಗೆ ನಡೆಸ್ಕೊಳ್ತಾನೆ, ಹೇಗೆ ನಡ್ಕೋತಾನೆ ಅನ್ನೋದ್ರ ಮೇಲೆ ಅಲ್ವಾ? ಹಾಗೆ ಆಡಂಬರಕ್ಕೆ ಬೆಲೆ ಇರೋದು ಶಾಶ್ವತ ಅಲ್ಲ, ಸರಳತೆಗೆ ಯಾವಾಗಲೂ ವಿಜಯ. ಅರ್ಥ ಮಾಡ್ಕೊಳ್ಳಿ, ಅರ್ಥಕ್ಕೂ ಅಪಾರ್ಥಕ್ಕೂ ಬರೀ ಒಂದು ಅಕ್ಷರದ ವ್ಯತ್ಯಾಸ ಅಷ್ಟೇ, ಆದರೆ ಅದ್ರ ಪ್ರಭಾವ ಭಯಂಕರವಾಗಿರುತ್ತೆ. ಸ್ನೇಹಿತರೆ, ಯಾರ ಹೆಗಲ ಮೇಲೆ ಜವಾಬ್ದಾರಿಗಳ ಹೊರೆ ಇರುತ್ತೆ ಅವ್ರಿಗೆ ಮುನಿಸ್ಕೊಳ್ಳುವ, ಒಡೆದು ಹೋಗುವ ಸಂದರ್ಭ ಹಾಗೂ ಅವಕಾಶ ಕಡಿಮೆನೆ. ಆಗ ಕಣ್ಣೀರು ಕಲ್ಲಾಗುತ್ತೆ, ಕಲ್ಲು ಮನಸ್ಸಾಗುತ್ತೆ. ಕಲ್ಲು ಕರಗಿ ಕಣ್ಣೀರಾಗೋದಕ್ಕೆ ಒಂದು ಅರ್ಥ ಮಾಡ್ಕೊಳ್ಳೋ ಮನಸ್ಸು ನಿಮಗೆ ಸಿಗೋ ಮೊದಲೇ ಮತ್ತೊಂದು ಜವಾಬ್ದಾರಿ ಕಣ್ಮುಂದೆ ಬಂಡೆಯಾಗಿ ಪ್ರತ್ಯಕ್ಷ ಆಗುತ್ತೆ. ಹೌದು ರೀ, ಈ ಜೀವನನೇ ಒಂದು ಪ್ರಶ್ನೆ ಪತ್ರಿಕೆ. ಒಂದು ಪ್ರಶ್ನೆಗೆ ಉತ್ತರ ಕಂಡುಕೊಂಡ್ವಿ ಅನ್ನೋದ್ರೊಳಗೆ ಮತ್ತೊಂದು ಪ್ರಶ್ನೆ ನಮ್ಮ ಎದುರಿಗೆ ಬರುತ್ತೆ. ಇದೇ ನಮ್ಮೆಲ್ಲರ ಜೀವನ. ಈ ಜಗತ್ತು ದೇವರು ಸೃಷ್ಟಿಸಿದ ಆಟದ ಮೈದಾನ. ನಾವಿಲ್ಲಿ ಆಟಗಾರರು ಅಷ್ಟೇ. ಆಟದಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ. ಗೆದ್ದಾಗ ಮೆರಿಬಾರ್ದು, ಸೋತಾಗ ಕುಗ್ಗಬಾರ್ದು. ಏನಂತೀರಿ? ಹೌದು ರೀ, ಮನಸ್ಸಿಂದ ಯಾರೂ ಕೆಟ್ಟೋರಲ್ಲ. ತಾಯಿ ಹಣೆ ಬರಹ ಬರೆಯೋದಾದರೆ ತನ್ನ ಎಲ್ಲ ಮಕ್ಕಳೂ ಶ್ರೀಮಂತರಾಗಿರೋ ಹಾಗೆ, ಹೊಟ್ಟೆ ಹಸಿವು ಬರದ ಹಾಗೆ, ನೆಮ್ಮದಿಯಿಂದ ಬದುಕೋ ಹಾಗೆ ಬರಿಬೋದಾಗಿತ್ತು ಅಲ್ವಾ? ಆದರೆ ತಾಯಿನೇ ತೊಂದರೆ ಅನುಭವಿಸ್ತಾ ಬದುಕ್ತಾ ಇರೋ ಕಾಲ ಇದು. ಜನ್ಮದ ಕರ್ಮ ಅನುಭವಿಸ್ಲೇಬೇಕು. ಅದೆಲ್ಲ ಭಗವಂತನ ಲೀಲೆ, ಜನ್ಮಗಳ ಋಣ. ಅದಕ್ಕೆ ಎಷ್ಟು ಹೇಳಿದ್ರು ಕಡಿಮೆನೆ. ಮೈ ಡಿಯರ್ ಫ್ರೆಂಡ್ಸ್, ಒಂದು ವಿಚಾರ ಹೇಳಲೇಬೇಕು. ಜೀವನದಲ್ಲಿ ಎಲ್ಲವೂ ನಡೆಯುವುದರ ಹಿಂದೆ ಒಂದು ಕಾರಣ ಇರುತ್ತೆ. ನಾವು ಏನೆಲ್ಲ ಅರ್ಥ ಮಾಡ್ಕೋಬೇಕು ಅಂದರೆ, ಎಲ್ಲರಿಗೂ ಎಲ್ಲ ಟೈಮಲ್ಲೂ ನಾವು ಬೇಕಾಗಿರೋದಿಲ್ಲ. ಆದರೆ ಒಂದು ಮಾತು ನಿಜ, ಋಣ ಮುಗಿದ ತಕ್ಷಣ ಎಲ್ಲರೂ ಹೊರಡಲೇಬೇಕು. ಅಪಘಾತ, ಆತ್ಮಹತ್ಯೆ, ಹೃದಯಾಘಾತ ಎಲ್ಲವೂ ಒಂದು ಕಾರಣ ಮಾತ್ರ. ಊರೆಲ್ಲ ಸುತ್ತ ನೋಡಿದ್ರು
ಸ್ಮಶಾನ ಮಾತ್ರ ಪ್ರಶಾಂತವಾಗಿದೆ, ಪವಿತ್ರವಾದ ಜಾಗ ಅಂತ ಅನಿಸುತ್ತೆ. ಯಾಕೆ ಅಂದರೆ ಅಲ್ಲಿ ಬಡವ ಶ್ರೀಮಂತ ಅನ್ನೋ ತಾರತಮ್ಯ ಇಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ. ನೋಡ್ತಾ ಇರಿ ಪರಿವಾರ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ನಮಸ್ಕಾರ. ಯಾರೂ ಕೆಟ್ಟೋರಲ್ಲ, ಒಂದ್ಮಾತು ಬತ್ತಾದೆ ಒಂದ್ಮಾತು ಹೋಯ್ತಾದೆ, ನುಂಗ್ಕೊಂಡು ನಡೆಯೋನು ಮನುಷ್ಯ ತಾನೆ. ಇದ್ದಿತ್ತು ಇರ್ತಾದೆ, ಹೋಗಿತ್ತು ಹೋಯ್ತಾದೆ, ಮನ್ಸತ್ವ ಮರೆತೋದ್ರೆ ತಪ್ಪು ಸಾನೆ. ಅನ್ಸರ್ಸ್ಕೊಂಡೋದ್ರೆ ಎಲಮ್ಮ ಕ್ಲಾಟನೆ, ಮನಸ್ಸಿಂದ ಯಾರೂ ಕೆಟ್ಟವರಲ್ಲ, ಮನಸ್ಸಿಂದ ಯಾರೂ ಕೆಟ್ಟೋರಲ್ಲ, ಕೆಟ್ಟೋ